ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗಣಿತ 6ನೇ ತರಗತಿ ಗಣಿತ ಪ್ರಕಾಶ ಭಾಗ 2 ಪುಟ ಸಂಖ್ಯೆ 49ರಲ್ಲಿ ಭಿನ್ನರಾಶಿಗಳ ಸಂಕಲನ ಬರುತ್ತೆ, ವಾಕ್ಯ ರೂಪದ ಲೆಕ್ಕಗಳು. ಆ ಲೆಕ್ಕಗಳನ್ನು ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಎರಡನೇ ಪ್ರಶ್ನೆ, ರಹೀಂ ಹಸಿರು ಬಣ್ಣವನ್ನು ತಯಾರಿಸಲು 2 ಲೀಟರ್ ಹಳದಿ ಬಣ್ಣವನ್ನು 3 ಲೀಟರ್ ನೀಲಿ ಬಣ್ಣದೊಂದಿಗೆ ಬೆರೆಸುತ್ತಾನೆ. ಅವನು ತಯಾರಿಸಿದ ಹಸಿರು ಬಣ್ಣದ ಪ್ರಮಾಣ ಎಷ್ಟು? ಇಲ್ಲಿ ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕು. ಹಸಿರು ಬಣ್ಣವನ್ನ ತಯಾರಿಸ್ಬೇಕಾಗೈತೆ, ಹಾಗಾಗಿ ಹಳದಿ ಬಣ್ಣ ಮತ್ತು ನೀಲಿ ಬಣ್ಣ ಎರಡನ್ನೂ ಕೂಡ ಮಿಕ್ಸ್ ಮಾಡ್ತಾರೆ. ಎಷ್ಟೆಷ್ಟು ಒಂದು ಪ್ರಮಾಣ. ಹಳದಿ ಬಣ್ಣದ ಪ್ರಮಾಣ ಎಷ್ಟು? ಹಳದಿ ಬಣ್ಣದ ಪ್ರಮಾಣ 2 ಲೀಟರ್, ನೀಲಿ ಬಣ್ಣದ ಪ್ರಮಾಣ 3 ಲೀಟರ್. ಇವೆರಡರೂ ಕೂಡ ಮಿಕ್ಸ್ ಮಾಡಿದಾಗ ಹಸಿರು ಬಣ್ಣ ಬರುತ್ತೆ. ಆದ್ರೆ ಇವೆರಡು ಏನಿದ್ದಾವೆ ಟೋಟಲ್ ಆಗುತ್ತೆ, ಅದೇ ಆ ಒಂದು ಹಸಿರು ಬಣ್ಣದ ಪ್ರಮಾಣ ಆಗಿರುತ್ತೆ ತಾವು. ಸೊ ಹಾಗಾಗಿ ತಯಾರಿಸಿದ ಒಟ್ಟು ಹಸಿರು ಬಣ್ಣದ ಪ್ರಮಾಣ = ಹಳದಿ ಬಣ್ಣದ ಪ್ರಮಾಣ ಪ್ಲಸ್ ನೀಲಿ ಬಣ್ಣದ ಪ್ರಮಾಣ ಎರಡನ್ನೂ ಕೂಡ ಸೇರಿಸ್ತೀವಿ. ಸೇರಿಸಿದಾಗ ಅದೆಷ್ಟೊತ್ತು ಎರಡು ಸೇರಿದಾಗ ಎಷ್ಟಾಗುತ್ತೆ ಅಂತ ಕಂಡುಹಿಡಿತಕ್ಕಂಥದ್ದು. ಅಂದ್ರೆ ಇದು ಭಿನ್ನರಾಶಿಗಳ ಸಂಕಲನ ಆಗುತ್ತೆ. ಸೊ 3ನೇ 2 ಪ್ಲಸ್ 4ನೇ 3 ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಇಲ್ಲಿ ಛೇದಗಳಿಗೆ ಲಾಸವನ್ನು ಕಂಡುಹಿಡಿತೀವಿ. ಯಾವಾಗ ಭಿನ್ನರಾಶಿಗಳ ಸಂಕಲನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಛೇದಗಳು ಸಮ ಇರೋದಿಲ್ವೋ ಛೇದಗಳನ್ನ ಸಮ ಮಾಡ್ಕೋಬೇಕು. ಛೇದಗಳ ಸಮ ಮಾಡ್ಕೋಬೇಕು ಅಂತ ಅಂದ್ರೆ ನಾವು ಛೇದಗಳಿಗೆ ಲಾಸವನ್ನ ಕಂಡುಹಿಡ್ಕೋಬೇಕು. ಇಲ್ಲಿ ನೋಡಿ 3 ಮತ್ತು 4 ಯಾವೂ ಕೂಡ ಸಾಮಾನ್ಯವಾಗಿರ್ತಕ್ಕಂಥ ಒಂದನ್ನು ಹೊರತುಪಡಿಸಿದಂತ ಸಾಮಾನ್ಯ ಅಪವರ್ತನ ಇಲ್ಲ. ಹಾಗಾಗಿ 3 ಮತ್ತು 4ರ ಗುಣಲಬ್ಧವೇ ಅದರ ಲಾಸ ಅಥವಾ ಲಾಸಾಗು ಅಂತೇಳಿ ಕರಿತೀವಿ. ಲಘುತ್ತಮ ಸಾಮಾನ್ಯ ಗುಣಕ ಅಥವಾ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತೇಳಿ ಕರಿತೀವಿ. ಸೊ 4 3 12. ಹಾಗಾಗಿ 3ನೇ 2 ಅನ್ನು 12ರ ಛೇದಕ್ಕೆ ಪರಿವರ್ತಿಸ್ಕೋಬೇಕು. 3ನೇ 2 ಮತ್ತು 4ನೇ 3 ಇವೆರಡರ ಛೇದವನ್ನು 12ಕ್ಕೆ ಪರಿವರ್ತನೆ ಮಾಡ್ಕೋಬೇಕು. ಸೊ ಏನ್ ಮಾಡ್ತೀವಿ? 3ನೇ 2 ತಾವು ಗಮನಿಸ್ತಾ ಇದ್ದೀರಿ. 3ನೇ 2 ಭಿನ್ನರಾಶಿನ ಬರ್ಕೊಳ್ತೀನಿ = ನಾವು ನೋಡಿ ಬರ್ಕೊಳ್ತಕ್ಕಂಥ ಸಂದರ್ಭದಲ್ಲಿ 3ನೇ 2 3ನೇ 2 ಇಂಟು ಹಾಕೊಂಬಿಡಿ ಛೇದ 12 ಬರಬೇಕು. ಅಲ್ಲಿಗೆ 3ನ್ನು ಯಾವ್ದ್ರಿಂದ ಗುಣಿಸ್ತೀರಿ? 3 3 3 2 6 3 3 9 3 4 12. ಸೊ ಛೇದವನ್ನು 12ರಿಂದ ಗುಣಿಸಿದ ಮೇಲೆ ಅಂಶವನ್ನು 4ರಿಂದ ಗುಣಿಸಿದ ಮೇಲೆ ಅಂಶವನ್ನು ಕೂಡ 4ರಿಂದ ಗುಣಿಸ್ಬೇಕು. ಹಾಗಾಗಿ 3 4 12 2 4 8. ಸೊ ನಾವು ಬರ್ಕೋಬೇಕಾದ್ರೆ ಈ ರೀತಿ ಬರ್ಕೋಬೇಕಾಗತ್ತೆ. ಬರ್ಕೊಂಡು ಛೇದವನ್ನ ನಾವು ಗುಣಿಸ್ಬೇಕು. ಯಾವ್ದು? ಸೊ 12ನೇ 8 ಬಂತು. 3ನೇ 2ರ ಬದಲಾಗಿ 12ನೇ 8 ಬಂತು. ಸೊ ಈಗ ನೋಡಿ ನೆಕ್ಸ್ಟ್ 4ನೇ 3 ಅನ್ನು 12ರ ಛೇದಕ್ಕೆ ಪರಿವರ್ತನೆ ಮಾಡ್ಕೊಳ್ತಕ್ಕಂಥದ್ದು. ಇಲ್ಲಿಯೂ ಕೂಡ ಅಷ್ಟೇ. ನೀವೇನ್ ಮಾಡ್ತೀರಿ? 4ನೇ 3 4ನೇ 3 ಇಂಟು ಹಾಕ್ಯಂಡ್ರ. ಸೊ ಹಾಕ್ಯಂಡು ಛೇದ 12 ಬರ್ಬೇಕು ನಮಗೆ. ಈಗ ಗುಣಿಸಿ 4 1 4 4 7 8 4 3 12. ಸೊ ಛೇದವನ್ನು 3ರಿಂದ ಗುಣಿಸಿದ್ವಲ್ಲ, ಅಂಶವನ್ನು ಕೂಡ 3ರಿಂದ ಗುಣಿಸಿ 3 3 9 12ನೇ 9. ಸೇಮ್ ನೋಡಿ ಅದೇ ರೀತಿ ಪರಿವರ್ತನೆ ಮಾಡಿ. ನಾನು ಹಿಂದಿನ ಎಲ್ಲ ಲೆಕ್ಕಗಳಲ್ಲಿ ಕೂಡ ಹೇಳಿದ್ದೇನೆ. ಸೊ ಈಗ ಸಂಕಲನ ಮಾಡಬೇಕು ಅಂದ್ರೆ ನಾವು 12ನೇ 8 ನೋಡಿ 12ನೇ 8 12ನೇ 9 ಸಂಕಲನ ಮಾಡ್ತೀವಿ. ಯಾಕೆಂದ್ರೆ ಛೇದಗಳ ಸಮ ಆಗಿದೆ. ಛೇದಗಳ ಸಮ ಮಾಡಿದಾಗ ಕೂಡ್ತಕ್ಕಂಥದ್ದು ಈಸಿ ಆಗತ್ತೆ. ತಾವು ಗಮನಿಸ್ತಾ ಇದ್ರಿ. 12ನೇ 8 ಪ್ಲಸ್ 12ನೇ 9 ಛೇದ 12 ಬರ್ಕಂತೀವಿ. ಅದ್ರ ಲಾಸ್ ಆಗುವನ್ನ. ಸೊ ಅಂಶವನ್ನ ಕೂಡ್ತೀವಿ. 8 + 9 8 + 9 17 ಆಗುತ್ತೆ. 12ನೇ 17 ಆಯ್ತು. ಸೊ ಅಂಶ ದೊಡ್ಡದಿದ್ದಂತ ಒಂದು ಸಂದರ್ಭದಲ್ಲಿ ಇದೊಂದು ವಿಷಮ ಭಿನ್ನರಾಶಿ, ಇದನ್ನು ಮಿಶ್ರ ಭಿನ್ನರಾಶಿ ರೂಪಕ್ಕೆ ಪರಿವರ್ತನೆಯನ್ನ ಮಾಡ್ತೀವಿ. ಹಾಗಾಗಿ 12ರಿಂದ 17 ಭಾಗ ಮಾಡ್ತಕ್ಕಂಥ ತಮಗೆ ಗೊತ್ತಿದೆ, ಹಿಂದಿನ ಲೆಕ್ಕಗಳಲ್ಲಿ ಹೇಳಿದ್ದೇನೆ. 12 1 12 7 ಕಳೆದ್ರೆ 5 ಉಳ್ಕಂತು. ಅರ್ಥ ಆಯ್ತಾ? ಸೊ ಈ ಶೇಷವನ್ನ ನಾವು ಅಂಶಕ್ಕೆ ಬರಿತೀವಿ, ಭಾಜಕವನ್ನ ಛೇದಕ್ಕೆ ಬರಿತೀವಿ. ಇದು ಭಾಗಲಬ್ಧ ಒಂದು ಪೂರ್ಣಾಂಕ ಆಗತ್ತೆ. 1 5 / 12 ಅಂತ 1 12ನೇ 5 ಅಂತೇಳಿ ಕರಿತೀವಿ. ಇದು 1ನೇ ಲೆಕ್ಕ. 2ನೇ ಲೆಕ್ಕ ಏನಿದೆ ನೋಡಿ. ಗೀತಾ 5ನೇ 2 ಮೀಟರ್ ಕಸೂತಿ ಪಟ್ಟಿಯನ್ನ ಖರೀದಿಸಿದಳು ಮತ್ತು ತಮೀಮ್ ಅಂತ ಆಗಿದೆ. ಶಮೀಮ್ 4ನೇ 3 ಮೀಟರ್ ಅದೇ ಕಸೂತಿ ಬಟ್ಟೆಯನ್ನು 1 ಮೀಟರ್ ಸುತ್ತಳತೆ ಇರುವ ಟೇಬಲ್ ಕ್ಲಾತ್ಗೆ ಸಂಪೂರ್ಣ ಬಾರ್ಡರ್ ಹಾಕಲು ಖರೀದಿಸಿದಳು. ಇಬ್ಬರು ಖರೀದಿಸಿದ ಕಸೂತಿ ಪಟ್ಟಿಯ ಒಟ್ಟು ಉದ್ದ ಕಂಡುಹಿಡಿಯಿರಿ. ಇಡೀ ಬಾರ್ಡರ್ಗೆ ಈ ಕಸೂತಿ ಪಟ್ಟಿ ಸಾಕಾಗುತ್ತದೆಯೇ? ಎಸ್ ನೋಡಿ, ಇದು ಕೂಡ ಸೇಮ್ ಸಂಕಲನಕ್ಕೆ ಬರುತ್ತೆ. ಒಂದು ಕಸೂತಿ ಪಟ್ಟಿಯ ಒಟ್ಟು ಉದ್ದವನ್ನು ಕಾರಣ. ಗೀತಾ ಖರೀದಿಸಿದ ಪಟ್ಟಿಯ ಉದ್ದ 5ನೇ 2 ಮೀಟರ್. ಶಮೀಮ್ ಖರೀದಿಸಿದ ಪಟ್ಟಿಯ ಉದ್ದ 4ನೇ 3 ಮೀಟರ್.
ಇಬ್ಬರು ಖರೀದಿಸಿದ ಒಟ್ಟು ಪಟ್ಟಿಯ ಉದ್ದ, ಗೀತಾ ಖರೀದಿಸಿದ ಪಟ್ಟಿಯ ಉದ್ದ ಪ್ಲಸ್ ಶಮೀಮ್ ಖರೀದಿಸಿದ ಪಟ್ಟಿಯ ಉದ್ದ ಮಾಡೋಣ. ಎರಡನ್ನು ಕೂಡ ಸೇರಿದಾಗ 5ನೇ 2 ಪ್ಲಸ್ 4ನೇ 3. ಇಲ್ಲಿಯೂ ಕೂಡ 5 ಮತ್ತು 4 ಯಾವುದೇ ಒಂದನ್ನು ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನ ಎರಡಕ್ಕೂ ಸಂಬಂಧಪಟ್ಟಂತೆ ಇಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಈ ಛೇದಗಳ ಗುಣಲಬ್ಧವೇ ಇದರ ಲಾಸಾಗು ಅಥವಾ ಲಘುತಮ ಸಾಮಾನ್ಯ ಅಪವರ್ತಿ ಆಗುತ್ತಾ. 5 4 20 ಅಂದ್ರೆ 5ನೇ 2 ಮತ್ತು 4ನೇ 3 ಎರಡೂ ಭಿನ್ನರಾಶಿಗಳ ಛೇದವನ್ನು 20ಕ್ಕೆ ನಾವು ಸಮ ಮಾಡ್ಕೋಬೇಕು. ಈಗ ಮೊದಲನೇ ಭಿನ್ನರಾಶಿ 5ನೇ 2 20ರ ಛೇದಕ್ಕೆ ಪರಿವರ್ತಿಸುವುದು. ತಮಗೆ ಗೊತ್ತಿದೆ, 5ನೇ 2 ಇಂಟು 20 ಬರ್ಬೇಕು ಅಂದ್ರೆ 5ಅನ್ನ ಯಾವ್ದ್ರಿಂದ ಗುಣಿಸ್ಬೇಕು, 5 1 5, 5 2 10, 5 3 15, 5 4 20 ಬಂತು ನೋಡಿ. ಸೊ ಛೇದವನ್ನು 24ರಿಂದ ಗುಣಿಸಿದ ಮೇಲೆ ಅಂಶವನ್ನು 4ರಿಂದ ಗುಣಿಸಿ 2 4 8 ಅಂದ್ರೆ ಛೇದವನ್ನು 20ಕ್ಕೆ ಸಮ ಮಾಡ್ಕೊಂಡು 20ನೇ 8 ಬಂತು. ಈಗ 4ನೇ 3 ಅಷ್ಟೇ 20ರ ಛೇದಕ್ಕೆ ಪರಿವರ್ತಿಸಿದಾಗ 4 1 4, 4 7 8, 4 3 4 5 20. ಸೊ ಇದನ್ನು ಕೂಡ 5ರಿಂದ ಗುಣಿಸಿ 3 5 15 ಛೇದವನ್ನು 20ಕ್ಕೆ ಪರಿವರ್ತಿಸಿವಿ. ಅಲ್ಲಿಗೆ 20ನೇ 8 ಮತ್ತು 20ನೇ 15 ಬಂತು. ಈಗ ಸಂಕಲನ ಮಾಡೋಣ. ಎರಡನ್ನೂ ಕೂಡ ಸಂಕಲನ ಮಾಡಿದಾಗ ಅಂಶವನ್ನು ಕೂಡ್ತೀವಿ. 15 8 23 ಆಗುತ್ತೆ. ಇದು ಕೂಡ ಒಂದು ವಿಷಮ ಭಿನ್ನರಾಶಿ ಆಗಿದೆ. ಇದನ್ನು ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸ್ತೀವಿ. ಮಿಶ್ರ ಭಿನ್ನರಾಶಿ ಪರಿವರ್ತಿಸೋದು ಅಂದ್ರೆ ಯಾವಾಗ ಅಂಶ ದೊಡ್ಡದಿದ್ದು ಛೇದ ಚಿಕ್ಕದಿರುತ್ತೆ, ನಾವು ಛೇದದಿಂದ ಅಂಶವನ್ನ ಭಾಗ ಮಾಡ್ತೀವಿ. 21 20, 23 20 ಕಳೆದ್ರೆ 3 ಉಳ್ಕಂತು ನೋಡಿ ಈ ರೀತಿ. ಸೊ 1.20ನೇ 3 ಉತ್ತರ ಬರುತ್ತೆ. ನೋಡು, ಅದೇ ಪ್ರಶ್ನೆ ಮುಂದುವರೆದ ಭಾಗ ಏನಿದೆ, 1 ಮೀಟರ್ ಸುತ್ತಳತೆ ಇರುವ ಟೇಬಲ್ ಕ್ಲಾತ್ಗೆ ಸಂಪೂರ್ಣ ಬಾರ್ಡರ್ ಹಾಕಲು ಇಬ್ಬರು ಖರೀದಿಸಿದ ಕಸೂತಿ ಪಟ್ಟಿಯ ಒಟ್ಟು ಉದ್ದವನ್ನು ಕಂಡುಹಿಡಿ. ಇಡೀ ಬಾರ್ಡರ್ಗೆ ಈ ಕಸೂತಿ ಪಟ್ಟಿಯು ಸಾಕಾಗತ್ತೆ. ಅವ್ರ ಹತ್ರ ಇರತಕ್ಕಂಥದ್ದು ಎಷ್ಟು, 1 ಎಷ್ಟು ಬಂತು ಉತ್ತರ ನೋಡಿ, 1.20 ಅಂದ್ರೆ 1 ಮೀಟರ್ಗಿಂತ ಜಾಸ್ತಿ ಇದೆ. 1 ಮೀಟರ್ಗಿಂತ ಜಾಸ್ತಿ ಇದೆ. ಇಲ್ಲ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡ್ಕೋಬೇಕು ನೋಡಿ. ಬಾರ್ಡರ್ನ ಅಗತ್ಯವಿರೋ ಉದ್ದ ಟೇಬಲ್ನ ಸುತ್ತಳತೆ 1 ಮೀಟರ್ ಐತೆ. ನಮ್ಗೆ ಅವರ ಹತ್ರ ಬಟ್ಟೆ ಇರ್ತಕ್ಕಂಥದ್ದು ಎಷ್ಟು, 20ನೇ 23. ಇದನ್ನು ದಶಮಾಂಶಕ್ಕೆ ಪರಿವರ್ತಿಸ್ತೀವಿ. ದಶಮಾಂಶಕ್ಕೆ ಪರಿವರ್ತಿಸ್ತಕ್ಕಂಥದ್ದು ಅಂದ್ರೆ 20ರಿಂದ 23 ಭಾಗ ಮಾಡ್ತಕ್ಕಂಥದ್ದು ಬಿಂದು ಇಟ್ಟು ನೋಡು. ಫಾರ್ ಎಕ್ಸಾಂಪಲ್ ನೋಡಿ, 20ರಿಂದ 23 ಭಾಗ ಮಾಡ್ತಕ್ಕಂಥದ್ದು 21 20 ಶೇಷ 3 ಹುಡ್ಕಂತು ನಾವು ಭಾಗಲಬ್ಧಕ್ಕೆ ಬಿಂದು ಹಾಕ್ತಿವಿ. ಬಿಂದು ಹಾಕಿದಾಗ ಇಲ್ಲಿ ಏನ್ ಮಾಡ್ತೀವಿ, ನಾವು 0 ಹಾಕ್ಯಂತೀವಿ. 21 20 ಮತ್ತೆ 10 ಉಳ್ಕಂತು ಟೋಟಲ್ ಮುಂದಕ್ಕೆ ಬರುತ್ತೆ. ಆ ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ, 1.15 ಮೀಟರ್ ಬರುತ್ತೆ. ಸಿಂಪಲ್ ಆಗಿ ನಮ್ಗೆ ಅರ್ಥ ಆಗಿ ಹೋಗುತ್ತೆ. ಇಲ್ಲೇ ನೇರು ಇಷ್ಟೆಲ್ಲ ನಾವು ಮಾಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದ್ರೆ ಆ ಟೇಬಲ್ನ ಸುತ್ತಳತೆ ಇರ್ತಕ್ಕಂಥದ್ದು 1 ಮೀಟರ್. ಇವ್ರಿಗೆ ಸಿಕ್ಕಿರ್ತಕ್ಕಂಥದ್ದಲ್ಲ ಆಲ್ರೆಡಿ ಎಷ್ಟು, 1.20ನೇ 3 ಮೀಟರ್ ಅಂದ್ರೆ 1 ಮೀಟರ್ಗಿಂತ ಜಾಸ್ತಿ ಇದೆ. 1 ಅಂತಕ್ಕಂಥದ್ದು ಪೂರ್ಣ ವಸ್ತುವನ್ನ ಸೂಚಿಸುತ್ತೆ. 1 ಮೀಟರ್ಗಿಂತ ಜಾಸ್ತಿ ಇದೆ. ಹಾಗಾಗಿ ಈ ಬಟ್ಟೆ ಸಾಕಾಗುತ್ತೆ ಅಂತೇಳಿ ನಾವು ಹೇಳ್ಬೋದು. 1 ಮೀಟರ್ ಸುತ್ತಳತೆ ಅಗತ್ಯವಿದೆ ಮತ್ತು ಅವರ ಬಳಿ 1.15 ಮೀಟರ್ ಪಟ್ಟಿ ಇದೆ. 20ನೇ 23 ಮೀಟರ್ ಗ್ರೇಟರ್ ದೆನ್ 1 ಮೀಟರ್. ಉತ್ತರ, ಇಬ್ಬರು ಖರೀದಿಸಿದ ಪಟ್ಟಿಯ ಒಟ್ಟು ಉದ್ದವು 20ನೇ 20 ಮೀಟರ್ ಆಗಿದೆ. ಹೌದು, ಈ ಒಟ್ಟು ಉದ್ದವು 1 ಮೀಟರ್ ಸುತ್ತಳತೆಯ ಬಾರ್ಡರ್ ಹಾಕಲು ಸಾಕಾಗುತ್ತದೆ. ಧನ್ಯವಾದಗಳು.